ಆನಂದದಿಂದ ಸಾಗರವ ದಾಟುವುದಕ್ಕೆ ಆನಂದದಿಂದ ಸಾಗರವ ದಾಟುವುದಕ್ಕೆ ನೀನೆ ಕಲಿಗನುಮ ನಮವರುಳು ನೀನೆ ಕಲಿಗನುಮ ನಮವರುಳು ನೀನೆ ಕಲಿಗನುಮ ನಾವೆಲ್ಲ ಎದುರಾಗಿರುವ ಈ ಸಮಸ್ಯೆಗೆ ಪರಿಹಾರವನ್ನು ಕಾಣುವುದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಚರ್ಚಿಸುತ್ತಾ ಇದ್ದೆವು. ಪರಿಹಾರವನ್ನು ಕಾಣುವುದಕ್ಕೆ ಅಸಾಧ್ಯರಾಗಿ ವ್ಯಥಿತ ಮಾನಸರಾಗಿ ಕುಳಿತುಕೊಂಡಿದ್ದೇವೆ. ನೀನು ಹಾಗಲ್ಲ. ನಮ್ಮ ಈ ಸಮಸ್ತ ಕಪಿ ಕಟಕದಿಂದ ಹೊರತ ನುಡಿದು ದೂರದಲ್ಲಿ ಒಬ್ಬನೇ ಬಂದು ಕುಳಿತುಕೊಂಡು ನೆಲ ನೋಟಕನಾಗಿದ್ದೀಯಾ, ಆಗ ಏನನ್ನೋ ಯೋಚಿಸುತ್ತಾ ಇದ್ದೀಯಾ. ಗೊತ್ತಾಗಿದೆ ನಮಗೆ ನೀ ಯಾವ ವಿಚಾರದ ಕುರಿತು ಯೋಚಿಸುತ್ತಿದ್ದೀಯಾ ಎನ್ನುವುದು ನಮಗೆ ಅರ್ಥವಾಗಿದೆ. ಎದುರಾಗಿರುವಂತಹ ಈ ಪ್ರಸಂಗಕ್ಕೆ ನೀನು ಯೋಚಿಸ್ತಾ ಇದೆಯಾ ಎನ್ನುವುದು ನಮಗೆ ಅರ್ಥವಾಗಿದೆ. ಹನುಮ, ಶತಯೋಜನ ವಿಸ್ತೀರ್ಣವಾಗಿರುವಂತಹ ಈ ಸಮುದ್ರ ಲಂಘನ ಮಾಡುವುದಕ್ಕೆ ಸಾಮರ್ಥ್ಯವಂತರು ನಮ್ಮಲ್ಲಿ ಯಾರೂ ಇಲ್ಲ ಎನ್ನುವುದಾಗಿ ಹೇಳಿದ್ದ ಹೌದು. ಆದ್ರೆ ಯಾರ್ಯಾರು ತಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗ್ತದೋ ಅಷ್ಟು ವ್ಯಕ್ತಪಡಿಸಲಿ ಅಂತ ನಾನು ಅವಕಾಶ ನೀಡಿದ್ದು. ಒಬ್ಬೊಬ್ಬರು ಒಂದೊಂದು ತರನಾದ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ರೆ ಅವರೆಲ್ಲರಿಂದ ಸಾಧ್ಯವಿಲ್ಲ ಎನ್ನುವುದು ನನಗೆ ಅವರು ಹೇಳುವ ಪೂರ್ವದಲ್ಲಿ ವಿದಿತವಾಗಿರುವ ವಿಚಾರವದು. ಸರ್ವ ಸಮರ್ಥ ಅಂತ ಹೇಳಿದ್ರೆ ನೀನು ಅನ್ನುವುದನ್ನು ನಾನು ಮೊದಲೇ ಅರ್ಥವಿಸಿಕೊಂಡಿದ್ದೇನೆ. ಕೇವಲ ಲಂಕಾ ನಗರಿಯನ್ನು ಸೇರಿದ್ರೆ ಸಾಕಾಗುವುದಿಲ್ಲ ಹನುಮ, ಅಲ್ಲಿಯೂ ಎಷ್ಟು ಯೋಚನೆ ಮಾಡಬೇಕಾಗ್ತದೆ ಅಂತ ಬಲಿಷ್ಠತೆ ಎನ್ನುವುದನ್ನು ಬೇಕಾಗ್ತದೆ. ಯಾಕೆ ಬಲ್ಲಯ್ಯ, ಅಲ್ಲಿ ಹೋದ ಅನಂತರದಲ್ಲಿ ಕೆಟ್ಟ ರಡ್ಡ ಕಟ್ಟಿ ನಿಲ್ಲುವರನ್ನು ಕೆಟ್ಟ ರಡ್ಡ ಕಟ್ಟಿ ನಿಲ್ಲುವರನ್ನು ಕೆಟ್ಟ ರಡ್ಡ ಕಟ್ಟಿ ನಿಲ್ಲುವರನ್ನು ಹುಟ್ಟಿ ಲಂಕಾಪುರ ಸುಟ್ಟು ಬರುವುದಕ್ಕೆ ಹುಟ್ಟಿ ಲಂಕಾಪುರ ಸುಟ್ಟು ಬರುವುದಕ್ಕೆ ಹುಟ್ಟಿ ಲಂಕಾಪುರ ಸುಟ್ಟು ಬರುವುದಕ್ಕೆ ನೀನೆ ಕಲಿಗನುಮ ನಮವರುಳು ನೀನೆ ಕಲಿಗನುಮ ನಮವರುಳು ನೀನೆ ಕಲಿಗನುಮ. ಹನುಮ, ಸರ್ವಸಮರ್ಥ ಅಂತ ಹೇಳಿದ್ರೆ ನೀನು, ಅಣಿವಾದಿ ಅಷ್ಟಸಿದ್ಧಿಯನ್ನು ಬಲ್ಲವನು ನೀನು, ಅಣುವಾಗಬಲ್ಲೆ ಮಹತ್ತಾಗಬಲ್ಲ ಎನ್ನುವ ವಿಚಾರವನ್ನು ಕೇಳಿ ತಿಳಿದವರು ನಾವು. ಹಾಗಾದ್ರೆ ಲಂಕಾನಗರಿಗೆ ನಿನ್ನ ಪ್ರವೇಶವಾದ ಆ ಕ್ಷಣದಲ್ಲಿ ದುಷ್ಟರಾಗಿರುವಂತಹ ಆರಕ್ಕಸರು ನಿನ್ನನ್ನು ಅಡ್ಡಗಟ್ಟುತ್ತಾರೆ. ಅಡ್ಡಗಟ್ಟಿದ ಮರುಕ್ಷಣದಲ್ಲಿ ಅವರನ್ನೆಲ್ಲ ವಜ್ರಕಾಯಿಯಾಗಿರುವಂತಹ ನೀನು ಕುಡಿಗಾಯಿತು. ಹೆಚ್ಚೇಕೆ ಲಂಕಾ ನಗರಿಯನ್ನು ಸುಟ್ಟು ಮಾಡುವ ಸಾಮರ್ಥ್ಯ ಇರುವುದಿದ್ರು ನಿನಗೆ ಅಣುವಾಗಿ ಹೋಗಬಲ್ಲೆ. ಎಲ್ಲಿ ಯಾವುದು ಯಾವ ರೂಪ ಅಗತ್ಯ ಎನ್ನುವುದನ್ನು ಯೋಚಿಸಿ ನಡೆಯುವ ಬೌದ್ಧಿಕ ಸಾಮರ್ಥ್ಯವು ನಿನಗುಂಟು. ಆ ದುಷ್ಟನಾಗಿರುವ ರಾವಣ ನಮ್ಮ ಮಾತೆಯಾಗಿರುವಂತಹ ಸೀತಾದೇವಿಯನ್ನು ಕದ್ದೊಯ್ದು ಯಾವ ಮನೆಯ ಯಾವ ಮೂಲೆಯಲ್ಲಿ ಬಚ್ಚಿಟ್ಟಿದ್ದಾನೆ ಎನ್ನುವುದನ್ನು ಊಹಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅಂತಿರುವಾಗ ಮನೆಯ ಮೂಲೆಯನ್ನು ಅರಸುವುದಕ್ಕೆ ನೀನೇ ಸಮರ್ಥ. ಹಾಗಾಗಿ ನಿನ್ನನ್ನೇ ಆಯ್ಕೆ ಮಾಡಿದ್ದೇವೆ. ನಮ್ಮೆಲ್ಲರ ತುಂಬ ಪ್ರೋತ್ಸಾಹ ನಿನಗಿದೆ. ಈ ಕಾರ್ಯದಲ್ಲಿ ಪೂರ್ಣ ಯಶಸ್ಸನ್ನು ಕಾಣುವುದಿದ್ರೆ ನಿನ್ನೊಬ್ಬನಿಂದ ಮಾತ್ರ ಸಾಧ್ಯ. ಆ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಹನುಮ. ಈಗ ಪಂಕಜೆ ಕೊನರದೆ ಲಂಕೆಯೋಳು ಸಿಲುಕದೆ ಪಂಕಜಮುಖಿ ಸೀತಾದೇವಿಯನ್ನು ಅರಸಿಕೊಂಡು ಬರುವುದಕ್ಕೆ ನೀನೇ ಕಲಿ ಹನುಮ, ನೀನೇ ಕಲಿ ಹನುಮ, ನೀನೇ ಕಲಿ ಮಹೇಂದ್ರ ಪರ್ವತವನ್ನೇರಿ ನಾಲ್ದೆಸೆ ನೋಡಿದನು ಸಿಂಧು ಕುಡಿಸುತ್ತಿರುವುದು. ಪಂಕಜೆ ಕೊನರದೆ ಲಂಕೆಯೋಳು ಸಿಲುಕದೆ ಪಂಕಜಮುಖಿ ಸೀತೆಯನ್ನು ಕಂಡು ಬರಲಿಕ್ಕೆ ನೀನೇ ಕಲಿ ಹನುಮ, ನೀನೇ ಕಲಿ ಹನುಮ. ಜಾಂಬವರ ನುಡಿ ನನ್ನ ಅಂತಸ್ಥವಾದಂತಹ ಸರ್ವಶಕ್ತಿಯನ್ನು ಸ್ಫುರಿಸುತ್ತಾ ಇದೆ.
ಅಣಿಮ ಮಹಿಮ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎನ್ನುವ ಅಷ್ಟ ಸಿದ್ಧಿಯ ಬಲದಿಂದ ಭೂಮಿ ಯೋಗಕ್ಕೆ ಹಿಡಿದ ಸೇತುವೆಯೋಪಾದಿಯಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತೆ ಮಹೇಂದ್ರೋಚರವನ್ನು ಅಡವಿ ಸುತ್ತ ನಾಲ್ದಸೆ ನೋಡುವಾಗ ಇಂದು ಘೋರ್ಪುಡಿಸುತ್ತಾ ಇದೆ. ಪ್ರಪಂಚದ ಇತಿಹಾಸದಲ್ಲಿ ಈ ತನಕ ನಡೆಯದೇ ಇರುವಂತ ಮಹತ್ಸಾಹಸ ಕಾರ್ಯಕ್ಕೆ ರಾಮ ಬಂಟ ಹನುಮಂತ ಇಂದು ಮನ ಮಾಡುತ್ತಾ ಇದ್ದಾನೆ. ಇದಕ್ಕೆ ಕೇವಲ ದೈಹಿಕವಾದಂತಹ ಶಕ್ತಿ ಸಾಮರ್ಥ್ಯಗಳು ಸಾಲವು, ಅಲೌಕಿಕ ಶಕ್ತಿಯ ಅನುಗ್ರಹವೂ ಬೇಕು. ಅದಕ್ಕಾಗಿ ಇಂದು ಶೇಖರ ಕಮಲ ಬಂದು ಇಂದು ಶೇಖರ ಬಂದು ಇಂದ್ರಾದಿ ಸುರ ಬೃಂದ ಶಾರದೆ ಗಣಪ ಗೌರಿ ಮುಖ ರಘುನಂದನನ ಧ್ಯಾನಿಸುತ್ತ ರಘುನಂದನನ ಧ್ಯಾನಿಸುತ್ತ ನಿನಗೆದು ಹೋರಿದನು ಮೂರ್ನಾಗ ತಮ್ಮಣಿಸನು ಹೋಗಿದ್ದನು ಲಂಕೆಯನ್ನು
ನಾನೇ ನನ್ನ ಕಣ್ಣಿನಿಂದ ಒಂದೊಂದು ಗಮನಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಎಂದಿನಂತೆ ಇಂದು ಕಾರ್ಯದ ನಿರ್ಧಾರದವಳು ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ತಿರುಗಾಡುವ ವೇಳೆ ಅಲ್ಲಿ ಲಂಕಿಣಿ ಎಂಬ ದಾನವಿ ಬಲಿನಾಥನ ತಡೆದಳು ಅಲ್ಲಿ ಲಂಕಿಣಿ ಎಂಬ ದಾನ ಬಲಿನಾಥನ ತಡೆದಳು ಅಲ್ಲಿ ಲಂಕಿಣಿ ಎಂಬ ದಾನವಿ ಬಲ್ಲಿನಾಥನ ತಡೆದಳು ತೃಣಬಿಂದು ಮಹರ್ಷಿಗಳು ಕೋರಿದ ದಿಕ್ಕನ್ನೇ ಅನುಸರಿಸಿ ಧಾವಿಸಿ ಬಂದೆ. ಮಧ್ಯರಾತ್ರಿಯ ಕಾಲ ಅಲ್ಲಲ್ಲಿ 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 ರಕ್ಕಸರು ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡ್ತಾ ಇದ್ದಾರೆ. ತೃಣಬಿಂದು ಮಹರ್ಷಿಗಳು ಹೇಳಿದ್ದ ಹೌದು. 7 ಸುತ್ತಿನ ಕೋಟೆ, ಕಣಿವೆ ಝರಿಗಳು ಮತ್ತೆ ಕಾಳ ರಕ್ಕಸರ ಕಾಲಾಟ, ಮೇಲಾದ ಭೂತಗಣಗಳು, ಜಾಲವು ನುಸಿ ಹೋಗಗೊಡವು, ಹೀಗೆ ಎಚ್ಚರಿಕೆಯನ್ನು ಹೇಳಿದರು. ಅವರ ಮಾತನ್ನ ಕೇಳಿ ಅವರು ತೋರಿದ ದಿಕ್ಕನ್ನೇ ಅನುಸರಿಸಿ ಬಂದು ಅನತಿ ದೂರದಲ್ಲಿ ನಿಂತು ನೋಡುವಾಗ ಅಕ್ಷರಶಃ ಸತ್ಯವೇ ಉಂಟು. ರಾತ್ರಿಯ ಕಾಲದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೆಬ್ಬಾಗಿಲು, ಹೆಬ್ಬಾಗಿಲಿನಲ್ಲಿ ಅತ್ತ ಇತ್ತ ಇತ್ತ ಅತ್ತ ಕಣ್ಣನ್ನ ಹೊರಳಿಸುತ್ತಾ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎನ್ನುವುದನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾ ಇದ್ದಾಳಲ್ಲ ಅವಳು. ಹಾ 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 ಬರುವಾಗಲೇ ಕೇಳಿ ತಿಳಿದಿದ್ದೆ, ಲಂಕೆಯ ಭದ್ರ ರಕ್ಷಕಿ ಲಂಕಿಣಿ ಎನ್ನುವಂತಹ ದಾನವಿ. ಏನಾದರೂ ಮಾಡಿ ಆಕೆಯ ಕಣ್ಣಿಗೆ ಮಣ್ಣೆರಚಿ ಆದರೂ ನಿಧಾನವಾಗಿ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದೆ.
ಸುಮ್ಮನೆ ಎದ್ದು ತಿರುಗಾಡುವ ಯಾರೇನೋ ಕಪಿ ಮಧ್ಯರಾತ್ರಿಯ ಸಮಯದಲ್ಲಿ ಕಣ್ಣಿಗೆ ಎಣ್ಣೆನಿಟ್ಟು ನಾನು ಕಾಯುತ್ತಾ ಇದ್ದವಳು. ಓ, ಕಣ್ಣಿಗೆ ಎಣ್ಣೆ ಹಾಕಿದ್ದೀಯಾ? ಹತ್ರ ಕಾಲಿಂದ ಇದ್ದವಳು ನಾನು. ಅವನು ನೋಡಿ ಕೂಡ ನನ್ನ ದೃಷ್ಟಿನ ತಪ್ಪಿಸಿಕೊಂಡು ಹೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನು ಮಾತ್ರ ಹತ್ತಿ ಬಿತ್ತು ಇತ್ತಿ ನತ್ತು ಈ ಮಧ್ಯರಾತ್ರಿಯ ಸಮಯದಲ್ಲಿ ಸಂಚರಿಸ್ತಾ ಇದೆಯಲ್ಲ, ಏನೋ ನಿನಗೆ ನಿದ್ದೆ ಇಲ್ವೇನೋ? ನಿದ್ದೆ ಇಲ್ಲವೇನೇ ನಿನಗೆ ನೀನು ಭೂತಂಗಾಗೆ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲ ಏನೇ ನಿನಗೆ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲವೇನೇ ನಿನಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲ ಏನೇ ನಿನಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ಉತ್ತರಟ ಬಲವಿದ್ಯಾಕೆ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲ ಏನೇ ನಿನಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ಉದ್ದೂರುಟ ತಮಗೆ ಯಾಕೆ ಯಾಕೆ ಉದ್ದೂರುಟ ತಮಗೆ ಯಾಕೆ 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 ಕಳ್ಳರ ಕಸಿ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲವೇನೇ ನಿನಗೆ ನಿದ್ದೆ ಇಲ್ಲವೇನೇ ನಿದ್ದೆ ಇಲ್ಲವೇನೇ ನಿನಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ನೀನು ಭೂತಂಗದಗಾಗೆ ತಮಗೆ ಯಾಕೆ ತಮಗೆ ಯಾಕೆ 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 ಕಳ್ಳರ ಕಸಿ ಕಳ್ಳರ ಕಸಿ
ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ತಿರುಗಾಡುವ ಆಟ ಯಾರು ಯಾರು ನಿದ್ದೆ ಇಲ್ಲವು ಹೀಗೆ ಕೇಳಿಬಿಟ್ಟಿಯಲ್ಲ ಹಾಗೆ ಕೇಳುವ ನಿನಗೆ ಏನ್ ರಾತ್ರಿ ಕಾಲದಲ್ಲಿ ನಿದ್ದೆ ಮಾಡುವ ಅಭ್ಯಾಸ ಇಲ್ವೋ? ಹಾಗೆ ರಾತ್ರಿಯ ಕಾಲದಲ್ಲಿ ಸುಳಿದಾಡ್ತಾ ಇದ್ದೀಯಲ್ಲ ಏ ಕಳ್ಳ ರಾಕ್ಷಸಿ, ಯಾರು ನೀನು? ನಿನಗೇನು ಕೆಲಸ? ನಾನು ಯಾರೇನಿದಾಗೆ ಈ ಲಂಕಾರದ ಮಹೋದ್ಧಾರವನ್ನ ಪಟ್ಟಣದಿಂದ ರಕ್ಷಿಸಿಕೊಂಡು ಬಂದಂತ ಯಾರು? ಲಂಕೆಡೆ. ಲಂಕೆಡೆ ಯಾವ ಕಿಣಿ? ಯಾವ ಕಿಣಿ? ಲಂಕಿಣಿ. ಲಂಕಿಣಿ ನೀನ? ಕಿಣಿ ಬರೇ ಕಿಣಿ ಅಲ್ಲ, ಏನು ನಿನ್ನ ಹೆಸರೇ ಹಾಗ? ಆ ಮಧ್ಯ ಕಾಲದಲ್ಲಿದ್ದಂತ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು ಅತ್ತಿಮಿತ್ತ ಇತ್ತಿಂದತ್ತ ಸಂದರ್ಭ ನೀನು ನನ್ನನ್ನು ವಿಚಾರಿಸ್ತಾ ಇದ್ದೀಯಲ್ಲ, ತಿಳಿತು ನೀನು ಯಾರು? ಹೌದಾ, ಗೊತ್ತಾಯ್ತು. ಈ ಮಧ್ಯರಾತ್ರಿಯ ಸಮಯದಲ್ಲಿ ಬಂದವ ನೀನು ಕಳ್ಳನಲ್ಲ ಕಾಣೆ ನಾನು ಕಾಂತೆ ರಾಕ್ಷಸಿಗೆ ಕಳ್ಳನಲ್ಲ ಕಾಣೆ ನಾನು, 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 ಕಳ್ಳನಲ್ಲ 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 ಕಾಣೆ ನಾನು, 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 ಕಳ್ಳನಲ್ಲ ಕಳ್ಳನಲ್ಲ ಕಾಣೆ ನಾನು, ಕಾಂತೆ ರಾಕ್ಷಸಿ ಕೇಳಿ, ಕಾಂತೆ ರಾಕ್ಷಸಿ ಕೇಳಿ, ಕಾಂತೆ ರಾಕ್ಷಸಿ ಕೇಳಿ, ಕಾಂತೆ ರಾಕ್ಷಸಿ ಕೇಳಿ ನೀನು
ಬೆಸರು ಒಳ್ಳೆವಾಯು ಪುತ್ರ ಒಳ್ಳೆವಾಯು ಪುತ್ರ ಹನುಮಂತನ ಬೆಸರು ಒಳ್ಳೆವಾಯು ಪುತ್ರ ಹನುಮಂತನ ಬೆಸರು ಹನುಮಂತನ ಬೆಸರು ಹನುಮಂತನ ಬೆಸರು ಒಳ್ಳೆವಾಯು ಪುತ್ರ ಹನುಮಂತ ಎನ್ನ ಬೆಸರು ಲಂಕಿಣಿ ನೀನು ಭಾವಿಸಿದ ಹಾಗೆ ಕಳ್ಳ ನಾನಲ್ಲ. ಮತ್ತೆ ಒಂದೊಮ್ಮೆ ಕಳ್ಳ ಆದ್ರು ಇಲ್ಲಿ ಕಳ್ಳತನಕ್ಕೆ ಬರುವುದಕ್ಕೆ ಧೈರ್ಯ ಬಂದಿತ್ತು. ಯಾಕೆಂದ್ರೆ ಎಂತೆಂತ ದೊಡ್ಡ ದೊಡ್ಡ ಕಳ್ಳರೆಲ್ಲ ಈ ಲಂಕೆಯಲ್ಲಿದ್ದಾರಂತೆ. ಹೌದೇ ಒಡವೆಯನ್ನೆಲ್ಲ ವಸ್ತುವನ್ನೆಲ್ಲ ಮತ್ತೊಬ್ಬರ ಹೆಂಡತಿಯನ್ನು ಕದ್ದುಕೊಂಡು ಬರುವಂತ ಕಳ್ಳರೆಲ್ಲ ಇಲ್ಲಿದ್ದಾರಂತೆ. ಇಂತಲ್ಲಿ ನಾನು ಕಳ್ಳತನಕ್ಕೆ ಬಂದೇನ ಕಳ್ಳ ನಾನು ಯಾರು ಅಂತ ಹೇಳ್ತೇನೆ. ಯಾರು? ವಾಯುವಿನ ಪುತ್ರ ವಜ್ರ ಘಾತ್ರ ನನ್ನ ಹೆಸರು ಏನು? ಹನುಮಂತ. ಹನುಮಂತ 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 ಹನುಮಂತನಾದರೆ ಏನು? ಹನುಮಂತನಾದರೇನು? ಕಣ್ಣು ಮೂರಿದ್ದೇನು ನಿನಗೆ? ಕಣ್ಣು ಮೂರಿದ್ದೇನು ನಿನಗೆ? ತಿನ್ನದೀಗ ಬಿಡುವನೇ ತಿನ್ನದನ್ನಕ. ಯಾರೀನು? ಹನುಮಂತ ಹನುಮಂತ ಹನುಮಂತನಾದರೇನು? ಕಿರುಮಂತನಾದರೇನು? ಕಣ್ಣು ಮೂರು ಉಂಟೇನೋ ನಿನಗೆ? ಏನೇನು ಮೂರು ಕಣ್ಣಿದ್ದವರನ್ನೇ ಹುಡುಕುದ? ಮೂರು ಕಣ್ಣುಗಳಂತ ಪರಮೇಶ್ವರ ಸಮಯದಲ್ಲಿ ಬಂದರು. ಒಳಗೆ ಬಿಡುವವಳು ನಾನಲ್ಲ, ಹೇಳುವವಳು ನಾನಲ್ಲ. ಹನುಮಂತ 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 ಸಿಕ್ಕಿದೆ ನನ್ನ ಕೈಗೆ. ಸಿಕ್ಕಿದ್ರೆ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಾನು ಏನ್ ಮಾಡ್ತೀಯೋ? ನನ್ನ ಎರಡು ಕೈಯಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಟ್ಟು ಹಲ್ಲಿಗೆ ಹಲ್ಲು ತಾಡಿದ್ದ ಹಾಗೆ ಅಂತ ನುಗ್ಗಿ ಬಿಡ್ತೀನಿ. ನನ್ನ ಪಂಥ ಮಾಡು ನಿನ್ನ. ನನ್ನ ಪಂಥ ನೋಡ್ತೀಯ? ಏನು ನೀನು ಹಲ್ಲಿಗೆ ಹಲ್ಲು ತಾಗದೆ ಇದ್ದಾಗೆ ನಿಂಗೂ ಮೊದಲು ನಿನ್ನನ್ನು ಮಣ್ಣು ಮೂಡಿಸ್ತೇನೆ. ನಾನು ಮಣ್ಣು
ಲಂಕಾ ಲಕ್ಷ್ಮಿ ತೊಲಗಿದಳು ರಾವಣಗೆ ಬಂತು ದುರ್ದೇಶಿಯನುತ ಹನುಮ ಯೋಚಿಸಿದ ರಾವಣಗೆ ಬಂತು ದುರ್ದೇಶಿಯನುತ ಹನುಮ ಯೋಚಿಸಿದ ಇದೆಂತೋ ವಿಚಿತ್ರ ಅನುಭವ. ನನ್ನ ವಜ್ರಮುಷ್ಟಿಯ ಅಘಾತಕ್ಕೆ ತುತ್ತಾದಂತ ಲಂಕಿಣಿ ಹತರಾದರು. ಹೀಗೆ ಗ್ರಹಿಸುವಾಗಲೇ ಒಮ್ಮಿಂದೊಮ್ಮೆ ನಭವಾಣಿ ಮೊಳಗಿತು. ನಭದತ್ತ ದೃಷ್ಟಿಯನ್ನು ಹಾಯಿಸಿದಾಗ ದಿವ್ಯವಾದಂತ ಪ್ರಭೆ ನನ್ನ ಕಣ್ಣನ್ನು ಕುಕ್ಕಿದರು. ಪ್ರಯಾಸಪಟ್ಟು ಕಣ್ಣು ತೆರೆದು ನೋಡಿದಾಗ ಮೊದಲು ಅಸ್ಪಷ್ಟವಾದಂತ ಆಕೃತಿ ಸ್ಪಷ್ಟವಾಗಿ ಗೋಚರವಾಯಿತು. ಹನುಮ, ನಿನ್ನಿಂದ ಮಹದುಪಕಾರವಾಯಿತು. ನಾನು ಶಾಪಗ್ರಸ್ತಳಾಗಿದ್ದೆ. ಹಿಂದೊಂದು ಸಂದರ್ಭದಲ್ಲಿ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದು ಯಕ್ಷಲೋಕಕ್ಕೆ ತ್ರಿಯಕ್ಷ ಬಂದಾಗ ಆತನನ್ನು ಅಲಕ್ಷಿಸಿ ಆತನ ಭಿಕ್ಷಾಪಾತ್ರಕ್ಕೆ ಕಲ್ಲು ಮಣ್ಣುಗಳನ್ನು ಹಾಕಿದಾಗ ಕುಪಿತನಾದಂತ ಪರಶಿವ ಶಪಿಸಿದ. ಭೂಲೋಕದಲ್ಲಿ ದೈತ್ಯ ಯೋನಿಯಲ್ಲಿ ಹುಟ್ಟಿ ಕೆಟ್ಟ ರಕ್ಕಸಿಯಾಗಿ ಬಿದ್ದಿರು. ನನ್ನ ತಪ್ಪಿನ ಅರಿವಾಗಿ ಆತನಲ್ಲಿ ಅಂಗಲಾಚಿದಾಗ ಆತನೇ ಅನುಗ್ರಹಿಸಿದ್ದ. ರುದ್ರಾಂಶ ಸಂಭೂತರಾಗಿರುವಂತ ರಾಮ ಬಂಟನೊಬ್ಬ ಜನಕಜೆಯನ್ನು ಅರಸುತ್ತಾ ನೀನಿರುವ ತಾಣಕ್ಕೆ ಬಂದಾಗ ಆತನನ್ನು ತಡೆದು ಹೋರಾಟ ಮಾಡಿ ಆತನ ವಜ್ರ ಮುಷ್ಟಿಯ ಆಘಾತಕ್ಕೆ ತುತ್ತಾಗಿ ಹಸು ನೀಗಿದೆ ಅಂತಾದರೆ ಅಲ್ಲಿಗೆ ಶಾಪ ವಿಮೋಚನೆಯಾಗಿ ಪುನಃ ಊರ್ಧ್ವಲೋಕವನ್ನು ಸೇರಿಕೊಳ್ತೀಯ. ಹೀಗೆ ಅಂದು ಪರಶಿವ ಇತ್ತಂತಹ ಶಾಪ ಇಂದು ನಿಜವಾಯಿತು. ನಿನ್ನಿಂದ ಮಹದುಪಕಾರವಾಯಿತು. ನೀನು ಬಂದಂತ ಕಾರ್ಯಕ್ಕೆ ಯಶವಾಗಲಿ ಎಂದು ಹಾರೈಸುತ್ತ ಅದೃಶ್ಯಳಾಗಿ ಹೋದಳು. ಹಾಗಾದರೆ ಸ್ಥೂಲ ನೋಟಕ್ಕೆ ನನ್ನಿಂದ ಹತಳಾದವಳು, ಈ ಲಂಕೆಯನ್ನ ಬಿಟ್ಟು ತೊಲಗಿ ಹೋದವಳು, ಲಂಕೆಯ ಭದ್ರರಕ್ಷಕಿಯಾಗಿರುವಂತಹ ಲಂಕಿಣಿಯಾದರೂ ಸೂಕ್ಷ್ಮ ದೃಷ್ಟಿಯಿಂದ ಅವಲೋಕಿಸಿದಾಗ ಲಂಕಾ ಲಕ್ಷ್ಮಿ ತೊಲಗಿ ಹೋದಳು. ಲಂಕಾ ಲಕ್ಷ್ಮಿ ತೊಲಗಿದ್ಲು ಅಂತಾದ್ರೆ ರಾವಣಗೆ ಬಂತು ದುರ್ದಶೆ, ಸಂದೇಹವೇ. ನಾನು ಯೋಚಿಸುವುದು ಮತ್ತೇನಲ್ಲ, ಶತಯೋಜನೆ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನು ಉತ್ತರಿಸುವಾಗ ನನ್ನ ಈ ಬೃಹದಾಕಾರ ನನಗೆ ಪೂರಕವಾಗಿತ್ತು. ಮಧ್ಯರಾತ್ರಿಯ ಕಾಲದಲ್ಲಿ ಲಂಕಾಪಟ್ಟಣದ ಮನೆಯನ್ನ ಹೊಕ್ಕು ಹುಡುಕುವಂತಹ ಈ ಹೊತ್ತಿನಲ್ಲಿ ಪೂರಕವಾದಂತ ಈ ಬೃಹದಾಕಾರವೇ ಮಾರಕವಾಗುತ್ತಾ ಇದೆ. ತಲೆ ಕೆಡಿಸಿಕೊಳ್ಳಬೇಕಾದದ್ದೇನೂ ಇಲ್ಲ. ಯಾವ ಅಣಿಮಾದಿ ಅಷ್ಟಸಿದ್ಧಿಯ ಬಲದಿಂದ ಮಹತ್ತಾಗಿ ಬೆಳೆದನು, ಅದೇ ಅಷ್ಟಸಿದ್ಧಿಯ ಬಲದಿಂದ ಅಣುವಾಗಿ ರೂಪಾಂತರಗೊಳ್ಳುತ್ತಾನೆ.
ಹೊರವಂಟ ಇದು ಬಹಳ ವಿಚಿತ್ರ ಅನುಭವ. ಅನುರೂಪವನ್ನು ಧರಿಸಿ ಮನೆ ಮನೆ ಹುಡುಕುವುದಕ್ಕೆ ತೊಡಗಿದೆ. ಕಾಣಸಿಕ್ಕಿರುವಂತಹ ಒಂದು ಭವನವನ್ನು ಪ್ರವೇಶ ಮಾಡಿದಾಗ ಯಾವುದೋ ಒಂದು ಬಲವಾದಂತಹ ಪಾಶ ನನ್ನನ್ನು ಹಿಡಿದು ಯಾವುದೋ ಗುಹೆಯತ್ತ ಎಳೆದೊಯ್ಯುತ್ತಾ ಇದೆಯೋ ಹೀಗೆ ಭಾಸವಾಯಿತು. ಒಳ ಹೋದೆ, ಹೊರ ಬಂದೆ, ಒಳ ಹೋದೆ, ಹೊರ ಬಂದೆ. ಹೊರ ಬಂದ ಮರುಗಳಿಗೆಯಲ್ಲಿ ಮತ್ತೆ ಮಹತ್ತಾಗಿ ಬೆಳೆದೆ. ಅಷ್ಟು ಹೊತ್ತಿಗೆ ಸರಿಯಾಗಿ ರಾಕ್ಷಸರಿಂದ ಇರಿಸಲ್ಪಟ್ಟವನ ಹಾಗೆ ವಜ್ರ ಕಂಬಕ್ಕೆ ಬಡಿದು ನೆಲ ಕುರುಳಿದೆ. ಬೇರೆ ಯಾರಾದರೂ ಬಿದ್ದವರ ಮೇಲೆ ಏಳುವುದೇ ಇಲ್ಲವಾಗಿತ್ತು. ನಾನು ವಜ್ರ ಶರೀರಿ, ಹಾಗಾಗಿ ವಜ್ರ ಕಂಬಕ್ಕೆ ಬಡಿದು ಉಳಿದರೂ ಚೇತರಿಸಿಕೊಂಡು ಎದ್ದೆ. ಏನು ಏನು ಅಂತ ನೋಡುವಾಗ ಈಗ ನಗೆ ಬರ್ತಾ ಇದೆ. ಆಗ ನಾನು ಕಂಗೆಟ್ಟಿದ್ದೆ. ನಾನು ಸಿಕ್ಕಿದ್ದು ಯಾವುದೋ ಒಂದು ಪಾಶಕ್ಕಲ್ಲ, ಈ ಕುಂಭಕರ್ಣನ ಶ್ವಾಸಕ್ಕೆ ನಾನು ಸಿಲುಕಿದ್ದು. ನನಗೂ ಈಗ ನಗೆ ಬರ್ತದೆ. ಆಮೇಲೆ ನಾನು ಹೋದದ್ದು ಯಾವುದೋ ಒಂದು ಗುಹೆ ಒಳಗಲ್ಲ, ಕುಂಭಕರ್ಣನ ಮೂಗಿನ ಹೊಳ್ಳೆ ಒಳಗೆ. ಇವನ ಮೂಗಿನ ಹೊಳ್ಳೆ ಗುಹೆಯೋಪಾದಿಯಲ್ಲಿ ಇರುವಾಗ ಅವನ ಶ್ವಾಸೋಚ್ಛ್ವಾಸ ಎಷ್ಟು ಬಲವಾಗಿರಬೇಕು ಅಂತ ಊಹಿಸಿಕೊಳ್ಳಬಹುದು. ಹಾಗಾಗಿಯೇ ನಾನು ಒಳ ಹೋದದ್ದು ಹೊರಗೆ ಬಂದದ್ದು, ಒಳ ಹೋದದ್ದು ಹೊರಗೆ ಬಂದದ್ದು. ಇಲ್ಲಿ ಹುಡುಕಬೇಕಾ? ತನ್ನ ಜೀವಿತದ ಬಹುಭಾಗವನ್ನು ನಿದ್ರೆಯಲ್ಲಿಯೇ ಕಳೆಯುವವನಂತೆ ರಾವಣನ ತಮ್ಮ ಈ ಕುಂಭಕರ್ಣ. ಪಾಪ, ಲಂಕಾಪಟ್ಟಣದಲ್ಲಿ ಸೀತಾಪಹಾರದಂತ ಒಂದು ಪ್ರಕರಣ ನಡೆದಿದೆ ಎನ್ನುವುದು ಆ ಪಾಪ ಅವನಿಗೆ ಗೊತ್ತುಂಟು ಇಲ್ವೋ? ಹೀಗಿರುವಾಗ ಇಲ್ಲಿ ಯಾಕೆ ಹುಡುಕಬೇಕು? ಮುಂದೆ ಸಾಕ್ತೇನೆ. ತ್ರಿನಯ ಸಖ ಮಧುಸೂದನಾಚ್ಯುತ ತ್ರಿನಯ ಸಖ ಮಧುಸೂದನಾಚ್ಯುತ ತ್ರಿನಯ ಸಖ ಮಧುಸೂದನಾಚ್ಯುತ ವನಜಲೋಚನ ಜಪಗಳ ತ್ರಿನಯ ಸಖ ಮಧುಸೂದನಾಚ್ಯುತ ವನಜಲೋಚನ ಜನ್ಮ ಜಪಗಳ ವನಜಲೋಚನ ಜನ್ಮ ಜಪಗಳ ತ್ರಿನಯ ಸಖ ಮಧುಸೂದನಾಚ್ಯುತ ವನಜಲೋಚನ ಎನ್ನುವ ಜಪಗಳ ವನಜಲೋಚನ ಎನ್ನುವ ಜಪಗಳ ಎನಿಪ ಶರಣರ ಶ್ರೇಷ್ಠ ಎನಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಎನಿಪ ಶರಣರ ಶ್ರೇಷ್ಠ ಜಪಗಳ ಎನಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ನನಗರಿವಿಲ್ಲದಂತೆ ನಾನೇ ಮೈಮರೆಯುತ್ತಾ ಇದ್ದೇನೆ. ಕಾಣ ಸಿಕ್ಕಿರುವಂತಹ ಮತ್ತೊಂದು ಭವನವನ್ನು ಪ್ರವೇಶ ಮಾಡಿದಾಗ ತ್ರಿನಯ ಸಖ ಮಧುಸೂದನಾಚ್ಯುತ ಓನಜ ಲೋಚನ
ನನ್ನ ಸ್ವಾಮಿ ಅಡಿದಾವರೆಯನ್ನೇ ಸ್ಮರಿಸುತ್ತಾ ಇದ್ದಾನೆ. ಅದನ್ನು ಕೇಳುತ್ತಾ ಇದ್ದಂತೆ ನಾನು ಮೈಮರೆತೆ. ಮೈ ಮರೆಯುವ ಕಾಲ ಇದಲ್ಲ. ರಕ್ಕಸರ ಆವಾಸ ಸ್ಥಾನ. ಏನಾದರೂ ಮೋಸ ಇರಬಹುದೇ? ಸ್ವಾಮಿ ನಮೋ ನಮಃ, ನಮೋ ನಮಃ. ಬರುವಾಗಲೇ ಕೇಳಿ ತಿಳಿದಿದ್ದೆ. ಶರಣ ಶ್ರೇಷ್ಠ ವಿಭೀಷಣ ರಾವಣನ ತಮ್ಮನಾದರೂ ಸಾತ್ವಿಕ ಗುಣ ಸಂಪನ್ನ, ಶ್ರೀಹರಿಯ ಸದ್ಭಕ್ತ. ಹಾಯಾಗಿ ಮಲಗಿ ನಿದ್ರಿಸುತ್ತಾ ಇದ್ದರು ಒಂದೇ ಸವನೇ ನನ್ನ ಸ್ವಾಮಿಯನ್ನೇ ಸ್ಮರಿಸುತ್ತಾ ಇದ್ದಾನೆ. ಇವನ ಅಂತರಂಗದ ಪರಿಶುದ್ಧವಾದಂತಹ ಭಾವನೆಯ ದ್ಯೋತಕ ಅಲ್ಲವೇ ಇದು? ಕೋಪೋದ್ರಿಕ್ತನಾದಾಗ, ಕುಡಿದು ಮತ್ತನಾದಾಗ, ಮಲಗಿ ನಿದ್ರಿಸಿದಾಗ ಅವರವರ ಅಂತಸ್ಥವಾದಂತಹ ಭಾವನೆ ಏನು ಅನ್ನುವುದು ಹೊರಹೊಮ್ಮುತ್ತದಂತೆ, ಮತ್ತೊಬ್ಬರಿಗೂ ತಿಳಿಯುವುದಕ್ಕೆ ಸುಲಭವಾಗುತ್ತದಂತೆ. ಈತ ಶರಣಶ್ರೇಷ್ಠ ಎನ್ನುವುದು ಅರ್ಥವಾಯಿತು. ಓ ವಿಭೀಷಣ ದೇವ, ಇದು ನಮೋ ನಮಃ. ಇಲ್ಲಿಯೂ ಸೀತಾಮಾತೆಯನ್ನು ಅರಸಿದೆ ಅಂತಾದರೆ ಇವನ ದಿವ್ಯ ಭವ್ಯ ವ್ಯಕ್ತಿತ್ವಕ್ಕೆ ಅಪಚಾರವಾದೀತು. ನನ್ನ ನಡೆಯ ಅದನ್ನೆಂದು ಸಹಿಸಲಾರ. ಆದ್ದರಿಂದ ಮತ್ತೊಮ್ಮೆ ನಮಸ್ಕರಿಸಿ ಮುಂದೆ ಸಾಗ್ತೇವೆ. ವಲ್ಲಭೆಯ ನೋಡಗೂಡಿ ರಾವಣ ವಲ್ಲಭೆಯ ನೋಡಗೂಡಿ ರಾವಣ ಚಲುವ ಮಂಚದ ಮೇಲೆ ಮಲಗಿರೆ, ಚಲುವ ಮಂಚದ ಮೇಲೆ ಮಲಗಿರೆ ಬಲ್ಲಿದನು ತಾಕಂಡು ಬಲ್ಲಿದನು ತಾಕಂಡು ಮನದಲ್ಲಿ ಬರಲು ತಿಂದ ಮತ್ತೊಂದು ಭವನವನ್ನು ಪ್ರವೇಶ ಮಾಡಿದಾಗ ಹಂಸತೂಲಿಕಾ ತಲುಪದಲ್ಲಿ 10 ತಲೆ 20 ತೋಳುಗಳಿಂದ ಒಪ್ಪಿರುವಂತಹ ಒಬ್ಬನೊಬ್ಬ ವ್ಯಕ್ತಿ ಲೋಕೋತ್ತರ ಸುಂದರಿಯವರೊಟ್ಟಿಗೆ ಹಾಯಾಗಿ ನಿದ್ರಿಸುತ್ತಾ ಇದ್ದಾನೆ. ಯಾರಾಗಿರಬಹುದು? ಲೋಕೋತ್ತರ ಸುಂದರಿ ವೈದೇಹಿ, ಪ್ರಭು ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾಮಾತೆ ಲೋಕೋತ್ತರ ಸುಂದರಿ. ಕೇಳಿದ್ದೇನೆ, ಅವಳೇ ಇವಳಾಗಿರಬಹುದೇ? ಅವಳಾಗಿರಬಹುದೇ? ಹೌದು ಅಂತಾದ್ರೆ ಬಲು ದೋಷ ಕೊಳಗಾದ ಬಲು ದೋಷ ಕೊಳಗಾದ ಪಾಪಿ ದಶಕಂಠ ಬಲು ದೋಷ ಕೊಳಗಾದ ಪಾಪಿ ದಶಕಂಠ ಮಲಗಿದಾಕೆಯವಳು ವೈದೇಹಿ ಹೌದು ಮಲಗಿದಾಕೆಯವಳು ವೈದೇಹಿಯವುದು ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ, ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ. ಗೆಲುವಿಲ್ಲ 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 ಮುಂದೆ ಮಗೆ ದಣಿಯುವುದು ವ್ಯರ್ಥ. ಗೆಲುವಿಲ್ಲ ಮುಂದೆ ಮಗೆ ದಣಿಯುವುದು ವ್ಯರ್ಥ.
ಅಂತಾದ್ರೆ ಬಲು ದೋಷಕ್ಕೊಳಗಾದ ಪಾಪಿ ದಶಕಂಠ. ಈಗಾಗಲೇ ಪ್ರಪಂಚದಲ್ಲಿರುವಂತಹ ಅದೆಷ್ಟೋ ಅಮಾಯಕರನ್ನು, ಮುಗ್ಧರನ್ನು ಬಲಾತ್ಕಾರವಾಗಿ ಎಳೆತಂದು ತನ್ನ ತಲ್ಪಕ್ಕೆ ಏರಿಸಿಕೊಂಡು ತನ್ನ ಕಾಮ ತ್ರಷೆಯನ್ನು ನೀಗಿಸಿಕೊಂಡಂತಹ ಕಾಮುಕ ರಾವಣ ದೋಷಪೂರಿತನಾಗಿದ್ದ. ಜಗನ್ಮಾತೆಯಾದಂತಹ ಪ್ರಭು ಶ್ರೀರಾಮಚಂದ್ರನ ಧರ್ಮಪತ್ನಿಯಾದಂತಹ ಸೀತಾ ಮಾತೆಯನ್ನು ಮೋಸದಿಂದ ಬಲಾತ್ಕಾರವಾಗಿ ಎಳೆತಂದು ತನ್ನ ತಲ್ಪಕ್ಕೆ ಏರಿಸಿಕೊಂಡಿರುವಂತಹ ರಾವಣ ಬಲುದೋಷಕ್ಕೊಳಗಾದ ಪಾಪಿ ದಶಕಂಠ. ಪಾಪಿ, ಕಾಮುಕ, ಮಧಾಂಧ, ಮೂರ್ಖ, ಏಕಮುಖವಾದಂತಹ ನಿರ್ಣಯವನ್ನು ಅವಸರದಲ್ಲಿ ಕೈಗೊಳ್ತಾ ಇದ್ದೇನೆ. ನನ್ನಂತವನಿಗೆ ಭೂಷಣ ಅಲ್ಲ. ಬಲಾತ್ಕಾರವಾಗಿಯೇ ವೈದೇಹಿಯನ್ನು ತಲುಪಕ್ಕೆ ಏರಿಸಿಕೊಂಡಿದ್ದೆ ಸತ್ಯ ಅಂತ ಆದರೆ ಆತನ ಒತ್ತಿನಲ್ಲಿ ಆತನ ಮಗ್ಗುಲ ಮನದನ್ನೆಯಾಗಿ ಆತನ ತೋಳ ಬಂಧಿಯಾಗಿ ನಿಶ್ಚಿಂತೆಯಿಂದ ನಿದ್ರಿಸುವುದಕ್ಕೆ ಸಾಧ್ಯ ಉಂಟೆ? ಇವಳು ನಿಶ್ಚಿಂತೆಯಿಂದ ನಿದ್ರಿಸುತ್ತಾ ಇದ್ದಾಳೆ. ಹಾಗಾದ್ರೆ ಕಲೆಯಾಯಿತು ರಾಘವಗೆ ಕಾಂತೆ ಇವಳಿದ್ದ. ರಾಮ ರಾಮ. ತಾಯಿ ಆಚಾರದಿಂದ ಆದರ್ಶವನ್ನ ಬೋಧಿಸುತ್ತಾ ಶುದ್ಧ ಚಾರಿತ್ರ್ಯವನ್ನ ಸ್ಥಾಪಿಸಿರುವಂತಹ ಪ್ರಭು ಶ್ರೀರಾಮಚಂದ್ರನ ಚಾರಿತ್ರ್ಯಕ್ಕೆ ನೀನೇ ಕಲೆಯನ್ನು ಮಾಡಿಬಿಟ್ಟಿಯಲ್ಲ ತಾಯಿ. ಒಂದು ಚಿನ್ನದ ಜಿಂಕೆಯನ್ನ ಕಂಡು ಮೋಹಗೊಂಡಂತಹ ನೀನು ಕನಕಲಂಕೆಯ ಒಡೆಯನಾಗಿರುವಂತಹ ರಾವಣನ ಅತುಲ ಸಂಪತ್ತಿಗೆ ಮೋಹವೊಡೆದು ಆತನ ಮಗ್ಗುಲ ಮನದಂದೇ ಆದಿಯೇನಮ್ಮ. ಧರ್ಮ ಅರ್ಥ ಕಾಮಗಳಲ್ಲಿ ಅತಿಕ್ರಮಿಸಲಾರೆ ಎಂದು ಕರಗ್ರಹಣ ಮಾಡಿರುವಂತಹ ನಿನ್ನ ಪತಿಗೆ ಧರ್ಮಪತ್ನಿಯಾದಂತಹ ನೀನೇ ಅಪಚಾರವೆಸಗಿಬಿಟ್ಟಿಯೇನಮ್ಮ. ಭರತ ಖಂಡದ ಆರ್ಯ ನಾರ್ಯರ ಅಧಿಪತಿಯ ಧರ್ಮಕ್ಕೆ ನಿನ್ನಿಂದಲೇ ಅನ್ಯಾಯವಾಗಿ ಹೋಯಿತು ತಾಯಿ. ಇನ್ನು ಪತಿವ್ರತೆಯರು ಮುಖ ಎತ್ತಿ ತಿರುಗುವುದಕ್ಕೆ ಸಾಧ್ಯ ಉಂಟೇನಮ್ಮ? ಇಲ್ಲ. ಇಂತಹ ಸುಟ್ಟ ದೃಶ್ಯವನ್ನು ನೋಡುವುದಕ್ಕಾಗಿ ಪ್ರಭು ರಾಮ ಹನುಮ ಇಲ್ಲಿಯವರೆಗೆ ಬರಬೇಕಿತ್ತೇ ತಂದೆ. ಇಂತಹ ಸುಟ್ಟ ದೃಶ್ಯವನ್ನ ನೋಡುವುದಕ್ಕಿಂತಲೂ ನನ್ನ ಕಣ್ಣು ಗುಡ್ಡೆಗಳು ಒಡೆದು ಯಾಕೆ ಹೋಳಾಗಬಾರದು ಪ್ರಭು, ಯಾಕೆ ಹೋಳಾಗಬಾರದು? ರಾಮ, ಈ ದೃಶ್ಯವನ್ನೆಂತೂ ನೋಡಲಿ ನಾನು. ಎಲ್ಲ ಇಷ್ಟಕ್ಕೆಲ್ಲ ಮೂಲ ಕಾರಣ ಈ ದಾನವ ಸಂಹರಿಸಿ ಏನೆಂದು ಕೇಳುವನು ಎನ್ನಡೆಯ ರಾಮ. ಏನೆಂದು ಕೇಳುವನು ಎನ್ನಡೆಯ ರಾಮ. ಈತ ಮಾಡಿರುವಂತಹ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರವನ್ನ ಮಾಡಿ ಸಮುದ್ರವನ್ನ ನನ್ನ ನಡೆಯ ಏನಿಂದ ಹನುಮ, ನನ್ನ ಅರಸಿಯನ್ನು ಅರಸಿ ಬಾ ಅಂತ ಹೇಳಿದರೆ ಲಂಕೆಯ ಅರಸರನ್ನೇ ಕೊಲ್ಲುವ ಉದ್ಧತತನವನ್ನು ಪ್ರದರ್ಶಿಸಿದೆಯ. ನಾನು ಮಾಡಬೇಕಾದಂತಹ ಕಾರ್ಯವನ್ನ ನೀನೆಸಗುವುದಕ್ಕೆ
ಆಜ್ಞೆಯನ್ನ ಕೊಟ್ಟವರು ಯಾರು ಅಂತ ಪ್ರಶ್ನಿಸಿದರೆ ಯಾವ ಬಾಯಿಂದ ಉತ್ತರವನ್ನು ಕೊಡಲಿ? ಹಾಗಾದ್ರೆ ಏನು ಮಾಡಲಿ? ರಾಮ 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 ತರಹರಿಸಿ ಮನದೊಳಗೆ ತನ್ನೊಡೆಯ ರಾಮ, ತರಗರಿಸಿ ಮನದೊಳಗೆ ತನ್ನೊಡೆಯ ರಾಮ, ಕುರುಹುಗಳ ಪೇದುದನು ಕಂಡನಿಸಿ ಕುರುಹುಗಳ ಪೇದುದನು ಕಂಡನಿಸಿ ಪದುಮರೀಕೆಗಳಿಲ್ಲ ಪಾದದಲ್ಲಿ ಮುಂದೆ, ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ, ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ, ಮೊಚ್ಚಲಾಂಚನ ಮುಂದೆ ಬಲ ತೊಡೆಯೊಳಿಲ್ಲ, ಮೊಚ್ಚಲಾಂಚನ ನೋಡಿ ಬಲ ತೊಡೆಯೊಳಿಲ್ಲ, ಅಚ್ಯುತನ ಸತಿಯವಳು ಸರ್ವಥಾ ರಾಮ ರಾಮ ಎಂದು ಕಣ್ಮುಚ್ಚಿ ಪ್ರಭುವನ್ನ ಸ್ಮರಿಸಿದಾಗ ನನ್ನ ಬುದ್ಧಿಗೆ ಕವಿದಂತ ವಿಸ್ಮೃತಿ ಎಲ್ಲ ದೂರವಾಯಿತು. ಪ್ರಕಾಶಿತವಾದಂತ ಬುದ್ಧಿಯ ಬಲದಿಂದ ಪ್ರಭು ಶ್ರೀರಾಮಚಂದ್ರ ಬರುವಾಗ ಹೇಳಿದಂತ ಕುರುಹುಗಳನ್ನೇ ನೆನಪಿಸಿಕೊಂಡೆ. ಅಪರಿಚಿತ ತಾಣದಲ್ಲಿ ಅಪರಿಚಿತೆಯಾದಂತ ಸೀತಾದೇವಿ ಕಾಣಸಿಕ್ಕಾಗ ಸೀತಾದೇವಿಯ ಹೌದೋ ಅಲ್ಲವೋ ಅನ್ನುವುದನ್ನು ತಿಳಿಯುವುದಕ್ಕೆ ನನಗೆ ಮಾತ್ರ ಗೊತ್ತಿರುವಂತ ಕುರುಹುಗಳನ್ನು ನನ್ನ ಸದ್ಭಕ್ತನಾದಂತ ನಿನಗರುಹುತ್ತೇನೆ. ಆ ಕುರುಹುಗಳ ಆಧಾರದಿಂದ ಸೀತಾದೇವಿಯನ್ನು ತಿಳಿದು ಬಾ. ಅದು ಒಂದೊಂದಾಗಿ ನೆನಪಾಯಿತು. ನೋಡಿದೆ, ಪದ್ಮ ರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ. ರಾಮ ರಾಮ, ಇದೆಂತ ಅಮಂಗಲ ಸೂಚಕವಾದದ್ದಪ್ಪ. ಭಗವಾನ್ ಭಾಸ್ಕರ ದೇವರಿಂದ ಲಕ್ಷಣ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ ನಾನು. ಹಾಗಾಗಿಯೇ ವೈಧವ್ಯ ಸೂಚಕವಾದಂತಹ ಕಾಕರೇಖೆ ಹೆಡತಲೆಯ ಹಿಂದೆ ಕಾಣುತ್ತಾ ಇದೆ ಎನ್ನುವುದನ್ನು ಗುರುತಿಸುವಲ್ಲಿ ನಾನು ಸಮರ್ಥನಾಗಿದ್ದೇನೆ. ಮಾತ್ರ ಅಲ್ಲ, ಮಧ್ಯದಲ್ಲಿ ಕಪ್ಪು ಕೂದಲಿನ ಸುಳಿ ದಟ್ಟವಾಗಿ ಉಂಟು ಅಂತಾದ್ರೆ ಶೀಘ್ರಾತಿ ಶೀಘ್ರದಲ್ಲಿ ಅಂಥವರಿಗೆ ವೈಧವ್ಯ ಪ್ರಾಪ್ತವಾಗುತ್ತದೆ ಎನ್ನುವುದು ಲಕ್ಷಣಶಾಸ್ತ್ರ ಸೂಚಿಸುತ್ತದೆ. ಅಂಥ ಲಕ್ಷಣವನ್ನು ನೋಡ್ತಾ ಇದ್ದೇನಲ್ಲ. ಹಾಗಾದರೆ ಸೀತಾ ಮಾತೆಗೆ ಎಂದಾದರೂ ವೈಧವ್ಯ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಮಧ್ಯ ಲಾಂಛನ ನೋಡಿ ಬಲ ತೊಡೆಯುವುಳಿಲ್ಲ. ಅಚ್ಯುತನ ಸತಿ ಇವಳು ಸರ್ವತಾ ಅಲ್ಲ. ರಾಮ 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 ರಾಮ. ಅಪ್ಪ, ಭಾರವಾದಂತಹ ಮನಸ್ಸು ಈಗ ಹಗುರವಾಯಿತು. ಏನಾದರೂ ವೈದೇಹಿ ಇರಬಹುದೇ ಅಂತ ಒಮ್ಮೆ ಶಂಕಿಸಿದೆ. ಕುರುಹುಗಳನ್ನ ತಿಳಿದು ಅಳೆದು ನೋಡಿದಾಗ ವೈದೇಹಿ ಅಲ್ಲ ಎಂದಾಗ ಸಮಾಧಾನವಾಯಿತು. ಹಾಗಾದರೆ ಕ್ಷಣ ಹೊತ್ತಾದರೂ ಸೀತಾಮಾತೆಯನ್ನು ನೆನಪಿಸಿರುವಂತ ಈ ಸಾಧ್ವಿ ಶಿರೋಮಣಿ ಯಾರಾಗಿರಬಹುದು? ರಾವಣನ ಮಡದಿ, ಆತನ ಧರ್ಮಪತ್ನಿ ಮಂದೋದರಿ ದೇವಿ. ಸರಿ ಸರಿ, ಪತಿವ್ರತಾ ಶಿರೋಮಣಿಯಂತೆ. ತಾಯಿ ತಾಯಿ ನಮೋ ನಮಃ. ಪತಿವ್ರತೆಯಾದಂತಹ ನಿನಗೆ ಬರುವಂತಹ ವೈಧವ್ಯಕ್ಕಾಗಿ ಈ ಹನುಮ ಕಂಬನಿಗರೆಯಬಹುದೇ ವಿನಾ ಮತ್ತೇನನ್ನು ಮಾಡಲಾರ ತಾಯಿ, ಮಾಡಲಾರ. ಇದು ವಂದಿಸಿಕೊಳ್ತಾರೆ.
ಈಗಾಗಲೇ 29 ದಿವಸ ಕಳೆಯುತ್ತಾ ಇದೆ. ಉಳಿದಿರುವಂತ ಒಂದೇ ಒಂದು ದಿವಸದಲ್ಲಿ ಸೀತಾಮಾತೆಯನ್ನು ಅರಸಿ ಬರದೇ ಇದ್ರೆ ಕಟ್ಟುಗ್ರವಾದಂತಹ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಇನ್ನ ರಾಮನ ಅರಸಿಯನ್ನು ಅರಸುವಲ್ಲಿ ವ್ಯವಧಾನ ಇಲ್ಲ, ತಾಳ್ಮೆ ಇಲ್ಲ, ಅವಕಾಶವೂ ಇಲ್ಲ. ತ್ರಿಕುಟಾಚಲದಿಂದ ಆವೃತವಾಗಿರುವಂತಹ ಲಂಕಾಪಟ್ಟಣಕ್ಕೆ ಬಾಲವನ್ನು ಸುತ್ತಿ ಕಿತ್ತು ನೆತ್ತಿಯಲ್ಲಿ ಹೊತ್ತು ಸಾಕ್ತೇನೆ ಪ್ರಭುವೇ. ಈ ಲಂಕೆಯನ್ನು ಕಿತ್ತು ಹರಸಿಬೇಡ. ನೀವು ಹರಿಸಿರುವಂತಹ ಸೀತಾ ಮಾತ್ರ ಅಶೋಕವನದಲ್ಲಿದ್ದಾಳೆ. ಮಗುಳೇ ನಡೆ ತಂದ ಮಗುಳೇ ನಡೆ ತಂದ ಮಗುಳೇ ನಡೆ ತಂದ ಪುಲ್ಲ ನೇತೆಯ ಶೋಕ ವನದೋಳಿರೆ ಕಂಡ ಪುಲ್ಲ ನೇತೆ ಅಶೋಕ ವನದೋಳಿರೆ ಕಂಡ ಶಿಂಶುಪಾಮರ ನಡಿಯ ಕುಳಿತು ರಾಘವನ ಶಿಂಶುಪಾಮರ ನಡಿಯ ಕುಳಿತು ರಾಘವನ ಚಿಂತಿಸುವ ಜಾನಕಿಯ ಕಂಡನ ಹನುಮ ಶಿಂಶುಪಾಮರ ನಡಿಯ ಕುಳಿತು ರಾಘವನ ಚಿಂತಿಸುವ ಜಾನಕಿಯ ಕಂಡನ ಹನುಮ ಕಂಡನ ಹನುಮ ಕಂಡನ ಹನುಮ ರಾಮನ ಕಾಂತೆ ಸದ್ಗುಣವಂತೆ ಇವಳೀಗ ರಾಮನ ಕಾಂತೆ ಸದ್ಗುಣವಂತೆ ಇವಳು ಸಜ್ಜನ ಪಾಲಶೀಲೆ ಇವಳು ಸಜ್ಜನ ಪಾಲಶೀಲೆ ಇವಳು ಬ್ರಹ್ಮಾದಿ ಸುರೌಘ ವಂದಿತೆ ಮಾತೆ ಇವಳು ಬ್ರಹ್ಮಾದಿ ಸುರೌಘ ವಂದಿತ ಮಾತೆ ಇವಳು ರಾಮನ ಕಾಂತಿ ಸೀತೆ ಶಿಂಶುಪ ವೃಕ್ಷದ ಅಡಿಯಲ್ಲಿ ಮಲಿನ ವಸನಧಾರಿಯಾಗಿ ವ್ಯಥಿತ ಮನಸ್ಕರಾಗಿ ಅಶ್ರುಧಾರೆಯನ್ನು ಸುರಿಸುತ್ತಾ ರಾಮ 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 ಎಂದು ಸ್ಮರಿಸುತ್ತಾ ಇದ್ದಾಳೆ. ಇವಳೀಗ ರಾಮನ ಕಾಂತೆ ಸದ್ಗುಣವಂತೆ ಇವಳು ಸಜ್ಜನ ಪಾಲೆ ಶೀಲೆ ಇವಳು ಬ್ರಹ್ಮಾದಿ ಸುರೌಘ ವಂದಿತ ಮಾತೆ ಇವಳು ರಾಮನ ಕಾಂತೆ ಸೀತೆ. ತಾಯಿ ಧನ್ಯನಾದೆ ಧನ್ಯನಾದೆ. ನನ್ನ ಬದುಕಿನಲ್ಲಿ ಪ್ರಪ್ರಥಮ ನನ್ನೊಡೆಯನ ಧರ್ಮಪತ್ನಿಯನ್ನ ಕಾಣುವ ಯೋಗ ಭಾಗ್ಯ ಕಲ್ಪಿತವಾಗಿದೆ. ನಮೋ ನಮಃ ತಾಯಿ ನಮೋ. ಮಡದಿ ಮಂಡೋದರಿ ಜೊತೆಯಲ್ಲಿರುವಾಗಲೂ ನೆನಪಾದದ್ದು ಸೀತೆ. ಅಪ್ಪ ಎಂತಹ ಚಲವೇ ಸೀತೆ. ತಂಗಿ ಶೂರ್ಪಣಕ್ಕೆ ಬಂದು ಒಂದು ಮಾತನ್ನಾಡಿದ್ದಳು, ಅಣ್ಣ ಸೀತೆ ನಿನ್ನ ಜೊತೆಯಲ್ಲಿರಬೇಕು ಎಂದು. ನಮ್ಮ ಸ್ವಭಾವವಾದೇ ಅಲ್ವಾ, ಎಲ್ಲಿ ಒಳ್ಳೆಯದುಂಟು ಅದು ನನಗೆ ಬೇಕು. ಮತ್ತೆ ಸೀತೆಯನ್ನು ತರುವುದಕ್ಕೆ ಪ್ರಧಾನ ಉದ್ದೇಶ ಎರಡು. ಒಂದು, ತ್ರಿಭುವನ ದಲ್ಲಣನಾದ ಈ ರಾವಣನ ವ್ಯಕ್ತಿತ್ವಕ್ಕೆ ಪಂಥಾವನ್ನು ನೀಡಿದ್ದಾನೆ ಯಕಶ್ಚಿತ್ ರಾಮ.
ನಮ್ಮ ತಂಗಿಯ ನಾಶಾಚೇತನ ಮಾಡುವುದರ ಮೂಲಕ ರಾವಣನ ವ್ಯಕ್ತಿತ್ವಕ್ಕೊಂದು ಪಂಥಾಹ್ವಾನ ನೀಡಿದ್ದಾನೆ. ಯಾವ ಹೆಣ್ಣಿನ ಮೂಲಕ ಪಂಥಾಹ್ವಾನ ನೀಡಿದ್ದಾನೋ ಅದನ್ನ ಹೆಣ್ಣಿನ ಮೂಲಕವೇ ತೀರಿಸಬೇಕೆಂದು ಸೀತೆಯನ್ನ ಅಪಹರಿಸಿ ತಂದದ್ದು. ಆಮೇಲೆ ಅವರ ಚೆಲುವಿಗೆ ಸೋತದ್ದು. ಕರೆತಂದಂತ ಸೀತೆಯನ್ನು ಅಶೋಕವನದಲ್ಲಿರಿಸಿದ್ದಾಗಿದೆ. ಅವರ ಸ್ವಭಾವ ಮನಸ್ಸನ್ನ ತಿಳಿಯುವುದಕ್ಕಾಗಿ ಸಾಕಷ್ಟು ಅನುಕೂಲ ಸ್ತ್ರೀಯರನ್ನು ಇಟ್ಟಿದ್ದೇನೆ. ಪರಿವರ್ತನೆಯಾಗಿದ್ದಾರೋ ಎನ್ನುವುದು ಗೊತ್ತಿಲ್ಲ. ಯಾರೇ